ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಆರ್ಎಸ್ಎಸ್ನ ನೆಲೆಬೀಡಾದ ಕರಾವಳಿಯಲ್ಲಿ ಬಿಜೆಪಿ ಶಕ್ತಿ ಹೀನಗೊಳಿಸಿ ಕಾಂಗ್ರೆಸ್ ಸಾಮರ್ಥ್ಯ ಮೂಡಿಬರಲಿ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಕರೆ. ಮಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ. ಪ್ರತಿಪಕ್ಷಗಳಿಗೆ ಶಾಶ್ವತವಾಗಿ ಹಾಗೆ ಕೂರುವ ಭೀತಿ, ಸರ್ಕಾರದ ವಿರುದ್ಧ ಇಲ್ಲ ಸಲ್ಲದ ಆರೋಪ, ಸರ್ಕಾರವನ್ನ ಅತಂತ್ರಗೊಳಿಸುವ ಹುನ್ನಾರ. ಸಂಸದ ನಳಿನ್ ಕುಮಾರ್ ಕಟೀಲ್ ಕಿಡಿನುಡಿ. ತುಕೋಟಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶ. ರಾಜಕೀಯದ ನಡುವೆಯೂ ಮಾನವೀಯತೆಯ ಸ್ಪರ್ಶ. ಬಡ ಕುಟುಂಬಕ್ಕೆ ನೆರವಾದ ಮಾಜಿ ಸಿಎಂ. ಆಸ್ಪತ್ರೆಯ ಹಣ, ವಿದ್ಯಾಭ್ಯಾಸದ ಹಾರ ಭಾರ ನನ್ನದೆಂದರು ಎಚ್.ಡಿ. ಕುಮಾರಸ್ವಾಮಿ. ವಾರ್ತೆಗಳ ವಿವರ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಂಗಳೂರಿನ ಪ್ರಭವನದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ಕೆಪಿಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಜಿ ಪರಮೇಶ್ವರ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕರಾವಳಿಯಲ್ಲಿ ಕಾಂಗ್ರೆಸ್ಗೆ ಶಕ್ತಿ ತುಂಬುವ ಕಾರ್ಯಕ್ಕೆ ಮತ್ತೆ ಚಾಲನೆ ದೊರಕಿದೆ. ಕೆಪಿಸಿಸಿಯ ನೂತನ ಸಾರಥಿಯಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಂಗಳೂರು ಭೇಟಿ ಕೈಗೊಂಡು ಕಾಂಗ್ರೆಸ್ನ ಶಕ್ತಿ ಸಾಮರ್ಥ್ಯಕ್ಕೆ ವೇದಿಕೆ ಒದಗಿಸಿದ್ದಾರೆ. ಮಂಗಳೂರಿನ ಪ್ರಭವನದಲ್ಲಿ ಮಂಗಳವಾರ ಆಯೋಜಿಸಲಾದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಆಗಮಿಸಿದ್ದ ಕೆಪಿಸಿಸಿ ನೂತನ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿ ರಮಾನಾಥ್ ರೈ ಹಾರ ಸಮರ್ಪಿಸಿ ಸ್ವಾಗತಿಸಿದರು. ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೀಪ ಬೆಳಗಿಸಿ ಕಾಂಗ್ರೆಸ್ ಸಮಾವೇಶವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್ 60 ವರ್ಷಗಳ ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಗ್ಗೆ ವಿಸ್ತೃತವಾಗಿ ಬೆಳಕು ಚೆಲ್ಲಿದರು. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕಾಗಿ ನೀಡಿರುವ ಕೊಡುಗೆಗಳ ಬಗ್ಗೆ ಒಮ್ಮೆ ಅವಲೋಕನ ನಡೆಸಿದಾಗ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಮಾತನಾಡುವ ನೈತಿಕತೆಯನ್ನೇ ಬಿಡಬೇಕಾಗುತ್ತದೆ ಎಂದರು. ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿಯವರ ತ್ಯಾಗ ಮನೋಭೂಮಿಕೆಯ ಮುಂದೆ ಯಡಿಯೂರಪ್ಪ ಸ್ವಂತವಾಗಿ ಪಡೆದುಕೊಂಡಿದ್ದು ಮಾತ್ರ ಅವರ ಸಾಧನೆ. ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಯಡಿಯೂರಪ್ಪ ಸರ್ಕಾರ ರೈತರನ್ನೇ ಬಲಿ ಪಡೆಯುವ ಹಂತಕ್ಕೆ ಬಂದಿದ್ದಾರೆ ಎಂದು ಗುಡುಗಿದರು. ಇವತ್ತು ನಾವು ಹಳ್ಳಿಯಲ್ಲಿ ನಾವು ಮೊಬೈಲ್ ಫೋನ್ ಇಟ್ಕೊಂಡು ಮಾತಾಡ್ತೀವಿ. ಕಮ್ಯುನಿಕೇಶನ್ ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಹೋದ್ರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೂರ ಸಂಪರ್ಕ ಆಗಲಿಲ್ಲ. ನಮ್ಮ ಆಸ್ತಿ ರಕ್ಷಣೆ ಮಾಡಿ, ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡಿ ಅಂತೇಳಿ ಜನ ಚುನಾವಣೆಯಲ್ಲಿ ಗೆಲ್ಲಿಸಿ ಕಳಿಸಿದ್ರೆ ನಾವೇನ್ ಮಾಡ್ಬೇಕು ಸ್ವಾಮಿ? ನಮ್ಮ ಮಗನಿಗೆ ಸೈಟ್ ಕೊಡೋದು, ನಮ್ಮ ಮಗನಿಗೆ ಜಮೀನು ಕೊಡೋದು, ನಮ್ಮ ಮಗನಿಗೆ ಇನ್ನೊಬ್ಬರಿಗೆ ಜಮೀನು ಕೊಡೋದು, ಯಾವ್ಯಾವ ಸಾರ್ವಜನಿಕ ಆಸ್ತಿ ಇದೆ ಅದನ್ನೆಲ್ಲ ಡಿನೋಟಿಫೈ ಮಾಡೋದು, ಇದೇನಾ ನೀವು ಸಾಧನೆ ಯಡಿಯೂರಪ್ಪನವರೇ? 2.5 ವರ್ಷದಲ್ಲಿ ನೀವು ಮಾಡಿರ್ತಕ್ಕಂಥ ಸಾಧನೆಯ ಪಟ್ಟಿ ಹಾಕಿ ಗೊತ್ತಾಗ್ತದೆ ನಿಮ್ಗೆ. ಸೀರೆ ಕೊಡೋದೊಂದು ಸಾಧನೆ ನಿಮ್ದು. ಈಗ ಅದನ್ನೆಲ್ಲ ಇನ್ನೇನೋ ಕೊಡ್ತೀನಿ ಅಂತ ಬೇರೆ ಹೇಳ್ಕೊಂಡು ನಾನು ನಿಮಗೆ ಪ್ರಶ್ನೆ ಕೇಳೋದಿಷ್ಟೇ. ಸಮಾವೇಶದಲ್ಲಿ ಕೆಪಿಸಿಸಿ ಮಾಜಿ ಅಧ್ಯಕ್ಷ ಹಿರಿಯ ಕಾಂಗ್ರೆಸ್ ಮುಖಂಡ ಬಿ ಜನಾರ್ದನ ಪೂಜಾರಿ ಅಧ್ಯಕ್ಷತೆ ವಹಿಸಿದರು. ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕಿ ಮೋಟಮ್ಮ, ಮಾಜಿ ನಾಯಕ ವಿಎಸ್ ಉಗ್ರಪ್ಪ, ಮಹಿಳಾ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷೆ ಮಂಜುಳಾ ನಾಯ್ಡು, ಹಿರಿಯ ನಾಯಕ ಚಂದ್ರಶೇಖರ್, ಶಾಸಕರಾದ ವಸಂತ ಬಂಗೇರ, ಅಭಯಚಂದ್ರ ಜೈನ್, ಯುಟಿ ಖಾದರ್, ಮಾಜಿ ಸಂಸದ ವಿನಯ್ ಕುಮಾರ್ ಸೊರಕೆ ಸೇರಿದಂತೆ ಇತರ ಪ್ರದೇಶ ಕಾಂಗ್ರೆಸ್ ಪ್ರಮುಖರು ಉಪಸ್ಥಿತರಿದ್ದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿ ರಮಾನಾಥ್ ರೈ ಸ್ವಾಗತಿಸಿದರು. ಕಾಂಗ್ರೆಸ್ ಮುಖಂಡ ರಜಾಕ್ ಕುಕ್ಕಾಜೆ ಕಾರ್ಯಕ್ರಮ ನಿರೂಪಿಸಿದರು.